ಮಕರ ಸಂಕ್ರಾಂತಿ 2026 ಸೂರ್ಯನ ಸಂಚಾರದಿಂದ ಕನ್ಯಾ ರಾಶಿಯವರಿಗೆ ಖರ್ಚಿನ ಆತಂಕ, ವಿದೇಶ ಪ್ರಯಾಣ ಸಾಧ್ಯತೆ. ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಶುಭ ಮತ್ತು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಪ್ರತಿ ವರ್ಷ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ದಾನ, ಪವಿತ್ರ ಸ್ನಾನ ಮತ್ತು ಪ್ರಾರ್ಥನೆಗಳು ವಿಶೇಷ ಮಹತ್ವವನ್ನು ಹೊಂದಿವೆ. ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ವರ್ಷದ ಮೊದಲ ತಿಂಗಳಾಗಿರುವಂತಹ ಜನವರಿ 14ರಂದು ಮಕರ ರಾಶಿಗೆ ಪಾದಾರ್ಪಣೆ ಮಾಡಲಿದ್ದಾನೆ. ಮಕರ ರಾಶಿಗೆ ಸೂರ್ಯ ಕಾಲಿಡುವ ಕಾರಣದಿಂದಾಗಿ ಈ ಸೂರ್ಯ ಗೋಚರ ಪ್ರಭಾವವನ್ನು ಮಕರ ಸಂಕ್ರಾಂತಿ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಹಿಂದೂ ಆಚರಣೆಗಳಲ್ಲಿ ಹಾಗೂ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಕರ ಸಂಕ್ರಾಂತಿಗೆ ಸಾಕಷ್ಟು ಮಹತ್ವದ ಸ್ಥಾನವಿದೆ. ಮಕರ ಸಂಕ್ರಾಂತಿ 2026 ಕನ್ಯಾ ರಾಶಿಯವರಿಗೆ ಬುದ್ಧಿಬಲ, ವಿದ್ಯಾ ಪ್ರಗತಿ, ಮಂತ್ರೋಪಾಸನೆ ಮತ್ತು ಆಂತರಿಕ ಶುದ್ಧೀಕರಣವನ್ನು ನೀಡುವ ಮಹತ್ವದ ಸಂಚಾರ. ವೇದದಲ್ಲಿ ಸಂಯಮ ಮತ್ತು ಆಧ್ಯಾತ್ಮಿಕ ಚಿಂತನೆ ಪಾಲಿಸಿದರೆ ಈ ಅವಧಿ ಜೀವನದ ದಿಕ್ಕನ್ನು ಸುಧಾರಿಸುವ ಶಕ್ತಿ ಹೊಂದಿದೆ. ಸೂರ್ಯನ ಪ್ರಭಾವ ಕನ್ಯಾ ರಾಶಿಯವರ ಮೇಲೆ ಭ್ರಮೆಯ ರೀತಿಯಲ್ಲಿ ಸಂದರ್ಭದಲ್ಲಿ ಕಾಣಿಸಿಕೊಳ್ಳಲಿದೆ. ನೀವು ನಿಮ್ಮ ಕೆಲಸದಲ್ಲಿ ವಿಶ್ವಾಸದಿಂದ ಮುಂದುವರಿಯುತ್ತೀರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ. ವ್ಯವಹಾರವು ಪ್ರಗತಿ ಹೊಂದಬಹುದು. ನೀವು ಕೆಲಸದಲ್ಲಿ ಬಡ್ತಿಯನ್ನು ಸಹ ಪಡೆಯಬಹುದು. ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯ ಜಾತಕದವರು ಪ್ರಮುಖ ನಿರ್ಧಾರಗಳಲ್ಲಿ ತೆಗೆದುಕೊಳ್ಳುವಂತಹ ತಪ್ಪು ಲೆಕ್ಕಾಚಾರಗಳು ಅವರಿಗೆ ಸಾಕಷ್ಟು ಸಮಸ್ಯೆಗಳನ್ನು ವೈಯಕ್ತಿಕ ಜೀವನದಲ್ಲಿ ನೀಡಲಿದೆ. ಬುದ್ಧಿ, ವಿದ್ಯೆ ಮತ್ತು ಚಿಂತನಾ ಶಕ್ತಿ ವೃದ್ಧಿ. ಪಂಚಮ ಭಾವದಲ್ಲಿ ರವಿ ಇರುವುದರಿಂದ ಕನ್ಯಾ ರಾಶಿಯವರ ಬುದ್ಧಿಶಕ್ತಿ, ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ತೀರ್ಮಾನ ಶಕ್ತಿ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಿ ಅಧ್ಯಯನದಲ್ಲಿ ಪ್ರಗತಿ ಕಂಡುಬರುತ್ತದೆ. ಬರವಣಿಗೆ, ಸಂಶೋಧನೆ, ಲೆಕ್ಕಾಚಾರ, ಸಲಹಾ ಕ್ಷೇತ್ರದಲ್ಲಿರುವವರಿಗೆ ಇದು ಬಹಳ ಅನುಕೂಲಕರ ಕಾಲ. ಹಿಂದಿನಿಂದ ಗೊಂದಲವಾಗಿದ್ದ ವಿಚಾರಗಳು ಈಗ ಸ್ಪಷ್ಟವಾಗುತ್ತವೆ. ವಿದೇಶ ಸಂಪರ್ಕ ಮತ್ತು ವೇದ ನಿಯಂತ್ರಣ. ದ್ವಾದಶೇಷೇ ಪಂಚಮಸ್ತೆ ವಿದೇಶಯೋಗ ಪ್ರಜಾಯತೆ ಎಂಬ ಶಾಸ್ತ್ರವಾಕ್ಯದಂತೆ ರವಿಯು ದ್ವಾದಶಾಧಿಪತಿ ಆಗಿರುವುದರಿಂದ ವಿದೇಶ ಸಂಬಂಧಿತ ವಿಚಾರಗಳು ಪ್ರಾಮುಖ್ಯತೆ ಪಡೆಯುತ್ತವೆ. ವಿದೇಶಾಧ್ಯಯನ, ಆನ್ಲೈನ್ ಕೆಲಸ, ದೂರದ ಸಂಸ್ಥೆಗಳೊಂದಿಗೆ ಸಂಪರ್ಕ ಹೆಚ್ಚಾಗಬಹುದು. ಆದರೆ ಈ ಸಂಚಾರದಲ್ಲಿ ಅನಗತ್ಯ ಖರ್ಚುಗಳ ಸಾಧ್ಯತೆ ಕೂಡ ಇರುತ್ತದೆ. ಆದ್ದರಿಂದ ಹಣಕಾಸಿನಲ್ಲಿ ವಿವೇಕ ಅಗತ್ಯ. ಸಂತಾನ ಮತ್ತು ಶಿಷ್ಯ ಸಂಬಂಧಿತ ಫಲ. ಪಂಚಮ ಭಾವವು ಸಂತಾನ ಭಾವವಾಗಿರುವುದರಿಂದ ಮಕ್ಕಳ ಶಿಕ್ಷಣ, ನಡತೆ ಮತ್ತು ಭವಿಷ್ಯ ಕುರಿತು ಶುಭ ಸೂಚನೆಗಳು ಕಾಣಿಸುತ್ತವೆ. ಸಂತಾನಕ್ಕಾಗಿ ಯತ್ನಿಸುತ್ತಿರುವವರಿಗೆ ಧೈರ್ಯ ಮತ್ತು ಪರಿಹಾರದ ದಾರಿ ದೊರೆಯುತ್ತದೆ. ಶಿಕ್ಷಕರು ಮತ್ತು ಗುರುಸ್ಥಾನದಲ್ಲಿರುವವರಿಗೆ ಶಿಷ್ಯರಿಂದ ಗೌರವ ಮತ್ತು ಸಂತೋಷ ಲಭಿಸುತ್ತದೆ. ಮಂತ್ರೋಪಾಸನೆ ಮತ್ತು ಆಧ್ಯಾತ್ಮಿಕ ಪ್ರಗತಿ. ಪಂಚಮ ಭಾವವು ಮಂತ್ರ ಮತ್ತು ಜಪಕ್ಕೆ ಸಂಬಂಧಿಸಿದ ಭಾವ. ಈ ಸಂಚಾರದಲ್ಲಿ ಕನ್ಯಾ ರಾಶಿಯವರಿಗೆ ಮಂತ್ರೋಪಾಸನೆ, ಗಾಯತ್ರಿ ಜಪ, ಸೂರ್ಯೋಪಾಸನೆ ಬಹಳ ಫಲಕಾರಿಯಾಗುತ್ತದೆ. ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಒಳಗಿನ ಸ್ಥಿರತೆ ಹೆಚ್ಚಾಗುತ್ತದೆ. ಆಧ್ಯಾತ್ಮಿಕವಾಗಿ ಮುಂದುವರಿಯಲು ಇದು ಉತ್ತಮ ಕಾಲ. ಪ್ರೇಮ ಮತ್ತು ಭಾವನಾತ್ಮಕ ಸಂಯಮ. ಪಂಚಮ ಭಾವವು ಪ್ರೇಮ ಮತ್ತು ಭಾವನಾತ್ಮಕ ವಿಚಾರಗಳಿಗೂ ಸಂಬಂಧಿಸಿದೆ. ಈ ಸಂಚಾರದಲ್ಲಿ ಪ್ರೇಮ ಸಂಬಂಧಗಳಲ್ಲಿ ಅತಿಯಾದ ನಿರೀಕ್ಷೆ ಅಥವಾ ಅಹಂಕಾರ ಸಮಸ್ಯೆಗೆ ಕಾರಣವಾಗಬಹುದು. ವಿವೇಕ ಮತ್ತು ಸಹನೆ ಪಾಲಿಸಿದರೆ ಸಂಬಂಧಗಳು ಸ್ಥಿರವಾಗುತ್ತವೆ. ಭಾವೋದ್ರೇಕದ ತೀರ್ಮಾನಗಳನ್ನು ತಪ್ಪಿಸುವುದು ಒಳಿತು. ಕನ್ಯಾ ರಾಶಿಗೆ ಪರಿಹಾರ ಮಂತ್ರ ಮತ್ತು ಸೂರ್ಯೋಪಾಸನೆ. ಈ ಸಂಚಾರದಲ್ಲಿ ಸಂಬಂಧ ಮತ್ತು ಆರೋಗ್ಯ ಸಂಬಂಧಿತ ಅಡಚಣೆಗಳನ್ನು ಶಮನಗೊಳಿಸಲು ಸೂರ್ಯೋಪಾಸನೆ ಬಹಳ ಮುಖ್ಯ. ಪರಿಹಾರಕ್ಕಾಗಿ ಓಂ ಗೃಣಿ ಸೂರ್ಯಾಯ ನಮಃ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ 11 ಅಥವಾ 21 ಬಾರಿ ಜಪಿಸಬೇಕು. ಪ್ರತಿದಿನ ಸೂರ್ಯೋದಯದ ವೇಳೆಗೆ ತಾಮ್ರ ಪಾತ್ರೆಯಲ್ಲಿ ನೀರು ಅರ್ಘ್ಯವಾಗಿ ಅರ್ಪಿಸಬೇಕು. ಭಾನುವಾರ ಹಸಿರು ಧಾನ್ಯ ಅಥವಾ ಗೋಧಿ ದಾನದಿಂದ ಶುಭಫಲ. ಗಾಯತ್ರಿ ಮಂತ್ರ ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠಣ ವಿಶೇಷ ಫಲ. ವೀಕ್ಷಕರೇ, ಇದಾಗಿತ್ತು ಕನ್ಯಾ ರಾಶಿಯ ಜಾತಕದವರ ಮಕರ ಸಂಕ್ರಾಂತಿ 2026 ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್. ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.